ಹೊಳೆನರಸೀಪುರದ ತಮ್ಮ ಮನೆಯಿಂದ ಎಚ್.ಡಿ. ರೇವಣ್ಣ ಅವರು ಬೆಂಗಳೂರಿನ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ, ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ನಿವಾಸದಲ್ಲಿ ಪೂರ್ಣಾಹುತಿ ಹೋಮದ ಬಳಿಕ ಈಗ ರೇವಣ್ಣ ಬೆಂಗಳೂರಿನತ್ತ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ನೋಟಿಸ್ ಬಂದಿದೆ, ಅದು ಏನು ಅಂತಕ್ಕಂಥದನ್ನ ನೋಡಿ ತಿಳ್ಕೊಂಡು ಆಮೇಲೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಟಿಸ್ನ ನಮ್ಮ ಮನೆಗೆ ಅಂಟಿಸಿದ್ದಾರೆ, ಏನು ಅಂತ ಅಂಟಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಕೂತದೇನಿದೆ ನಮ್ಮ ಇದ್ರ ನಾನೇನು SIT ಎಲ್ಲ ಯಾವ ತನಿಖೆ ಮಾಡಿದ್ರು ನಾವು ಅದಕ್ಕೆ ಇದ್ದೀವಿ. ಏನೋ ಗೊತ್ತಿಲ್ಲ, ತಿಳ್ಕೊಂಡು ಶಕ್ತಿ ಇದೆ, ಮಾಡ್ತೀವಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕು. ನೋಟಿಸ್ನ ನಮ್ಮ ಮನೆಗೆ ಅಂಟಿಸಿದ್ದಾರೆ, ಏನು ಅಂತ ಅಂಟಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಕೂತದೇನಿದೆ ನಮ್ಮ ಇದ್ರ ನಾನೇನು SIT ಎಲ್ಲ ಯಾವ ತನಿಖೆ ಮಾಡಿದ್ರು ನಾವು ಅದಕ್ಕೆ ಇದ್ದೀವಿ. ಏನೋ ಗೊತ್ತಿಲ್ಲ, ತಿಳ್ಕೊಂಡು ಆ ಶಕ್ತಿ ಇದೆ, ಮಾಡ್ತೀವಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕು.